ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅನ್ನುವಂಥ ಶಂಕೆ ಬಹಳಷ್ಟು ಜನರಲ್ಲಿದೆ. ಅದಕ್ಕೆ ಆಗ್ತಾ ಇದೆ ಅನ್ನುವಂಥ ಮಾತುಗಳು ತುಂಬಾ ಜಾಸ್ತಿ. ಅಧ್ಯಯನ ಮಾಡಿ ವರದಿಯನ್ನ ಈಗ ತನಿಖಾ ತಂಡ ಸಿದ್ಧಪಡಿಸಿದೆ. ಸರ್ಕಾರಕ್ಕೆ ಇವತ್ತು ವರದಿಯನ್ನ ತಜ್ಞರ ತಂಡ ಸಲ್ಲಿಸಲಿದೆ. ಲಸಿಕೆ ತೆಗೆದುಕೊಂಡವರ 250 ಮಂದಿಯ ಮೇಲೆ ಅಧ್ಯಯನ ಅಂತಿದ್ದಾರೆ. ಅಲ್ಲಿ ಏನು ಅಂತಂದ್ರೆ ಲಸಿಕೆ ತೆಗೆದುಕೊಂಡವರ ಅಧ್ಯಯನ ಜೊತೆಗೆ ಲಸಿಕೆ ತೆಗೆದುಕೊಳ್ಳದೇ ಇರುವಂಥವರ ಅಧ್ಯಯನ ಜೊತೆಗೆ ಕೋವಿಡ್ ಬಂದಿರುವಂಥವರ ಅಧ್ಯಯನ, ಕೋವಿಡ್ ಬರದೇ ಇರುವಂಥವರ ಅಧ್ಯಯನ, ಇಬ್ಬರಲ್ಲೂ ಕೂಡ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಇಬ್ಬರಲ್ಲೂ ಹಾಗೆ ಕಾಣಿಸ್ತಾ ಇದೆ. ಸರ್ಕಾರಕ್ಕೆ ಸಲ್ಲಿಕೆ ಆಗಿರುವಂಥ ವರದಿಯಲ್ಲಿ ಏನಿದೆ ಹಾಗಿದ್ದಾಗ ಕೋವಿಡ್ ಬಂದು ಹೋದವರಲ್ಲಿ ಕೊಂಚ ಹೃದಯ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣವಾಗಿಲ್ಲ. ಕಾರಣ ಕೋವಿಡ್ ಲಸಿಕೆಯನ್ನು ಹಾಕಿಸ್ಕೊಳ್ಳದೆ ಇರುವಂಥವರಲ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆ. ಇಬ್ಬರನ್ನು ಸಮಾನವಾಗಿ ಅಧ್ಯಯನಕ್ಕೆ ಒಳಪಡಿಸಿದ್ದಾರೆ. ನಿದ್ರಾಹೀನತೆ, ಸುಸ್ತು, ಉಸಿರಾಟ ಸಮಸ್ಯೆ, ಅತಿಯಾದ ಬೊಜ್ಜು, ಹೃದಯದ ಕಾರ್ಯಕ್ಷಮತೆ ಕಡಿಮೆಯಾಗಿರುವ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಕಡ್ಡಾಯ ಸಾರ್ವಜನಿಕ ಧೂಮಪಾನ ಬ್ಯಾನ್ ಮಾಡುವಂತೆ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಯನ್ನ ಸರ್ಕಾರಗಳು ಸ್ವೀಕಾರ ಮಾಡುತ್ತವೆ. ಮಾಡಿದ್ರೆ ಅವರಿಗೊಂದು ದೊಡ್ಡ ಸಾಷ್ಟಾಂಗವಾಗಿ ನಮಸ್ಕಾರ ಹಾಕ್ಬಿಡ್ತೀನಿ. ಬ್ಯಾನ್ ಮಾಡಿಬಿಡ್ಬೇಕು ಇಡೀ ದೇಶದಲ್ಲಿ. ಅದರಿಂದ ಆಗ್ತಾ ಇರುವಂಥ ಅನಾಹುತಗಳು ಒಂದ ಎರಡ. ಹೃದಯಾಘಾತದಿಂದ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಕು. ಅಪಾಯಕಾರಿ ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಹಾಕಬೇಕು ಅಂತಿದ್ದಾರೆ. ಈಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಡಾಕ್ಟರ್ಗಳೇ ಬೇಕಾಗಿಲ್ಲ. ಒಂಚೂರು ಏನಾದರೂ ಸ್ವಲ್ಪ ಜ್ವರ ಬಂದಂಗೆ ಅನಿಸ್ತಾ ಇದೆ, ಆ ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ. ಅವರೇ ಡಾಕ್ಟರ್ ಕಡೆ ಹೋಗೋದು ತಗೊಳ್ಳೋದು, ಆಮೇಲೆ ಅದಕ್ಕೊಂದು 2 ದಿನ 3 ದಿನ ಬಾಡಿಗೆ ಬಿಡೋದೂ ಇಲ್ಲ. ಸೊ ಹಾಗಾಗಿ ನಮ್ಮ ದೇಹಕ್ಕೆ ಏನಾಗಿದೆ ಅಂತಂದ್ರೆ ರೋಗದ ಜೊತೆಗೆ ಹೋರಾಟ ಮಾಡುವಂಥ ಶಕ್ತಿಯನ್ನು ಕಳ್ಕೊಂಡು ಬಿಟ್ಟಿದ್ದಾವೆ. ಒಂದೇ ದಿನಕ್ಕೆ ಸ್ವಲ್ಪ ಮೈಕೈ ನೋವು ಆಯ್ತಾ, ಒಂದು ಟ್ಯಾಬ್ಲೆಟ್ ತಗೋ. ಚಟ ಆಗ್ಬಿಟ್ಟಿದೆ ಟ್ಯಾಬ್ಲೆಟ್ ತಗೊಳ್ಳೋದು, ಚಟ ಅದೊಂದು. ಮೈಕೈ ನೋವು ಆಯ್ತಾ ತಗೋ, ಒಂಥರ ಗ್ಯಾಸ್ಟ್ರಿಕ್ ಏನೋ ಒಂಥರ ಎದೆ ನುಡಿತಾ ಇದೆ, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಳ್ತಾ ಇರೋ. ಗೊತ್ತಾಗ್ಬಿಟ್ಟಿದೆ ಯಾವ್ಯಾವ ಟ್ಯಾಬ್ಲೆಟ್ ಅಂತ ಹೇಳಿ ಅದನ್ನು ತೊಗೊಂಡ್ಬಿಡ್ತಾರೆ. 2 ದಿನ 3 ದಿನ ನಿಮ್ಮ ಬಾಡಿ ರೆಸಿಸ್ಟೆಂಟ್ ಪವರನ್ನು ಬಿಲ್ಡ್ ಮಾಡ್ಕೊಳ್ಳುತ್ತೆ. ಆಯುರ್ವೇದದಲ್ಲಿ ಹೇಳ್ತಾರೆ ಅದನ್ನ. ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಇನ್ನೂ ಈ ವರದಿ ಸಲ್ಲಿಕೆ ಆಗಿಲ್ಲ, ಬಟ್ ವರದಿಯಲ್ಲಿರುವಂತಹ ಅಂಶಗಳು ಈ ರೀತಿಯಾಗಿರಬಹುದು ಅನ್ನುವಂಥ ಲೆಕ್ಕಾಚಾರ, ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇದರಲ್ಲಿ ಕೊರೋನಾ ಬಂದವರನ್ನು ಕೂಡ ಒಳಪಡಿಸಿದ್ದಾರೆ, ಕೊರೋನಾ ಬಾರದೇ ಇರುವಂಥವ್ರನ್ನು ಒಳಪಡಿಸಿದ್ದಾರೆ, ಲಸಿಕೆ ತಗೊಂಡವ್ರನ್ನು ಒಳಪಡಿಸಿದ್ದಾರೆ, ಲಸಿಕೆ ತಗೊಳ್ಕೊಳ್ಳದವರನ್ನು ಒಳಪಡಿಸಿದ್ದಾರೆ ಅಧ್ಯಯನಕ್ಕೆ. ಈ ಅಧ್ಯಯನ ಬಹಳ ಮುಖ್ಯವಾಗುತ್ತೆ. ಇದಕ್ಕೆ ತಕ್ಕಂತೆ ಸರ್ಕಾರ ನಡ್ಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ ನಿಮಗೆ? ಅರುಣ್, ತಜ್ಞರು ಕೊಟ್ಟಿರುವಂತಹ ಸಲಹೆಗಳನ್ನ ಎಲ್ಲವನ್ನೂ ಕೂಡ ಸರ್ಕಾರ ಜಾರಿ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಅಂದ್ರೆ ಜಾರಿ ಮಾಡೋದಿಲ್ಲ ಅನ್ನುವಂಥ ಕೂಡ ಆ ಡೌಟ್ ಇದೆ. ಯಾಕೆಂದ್ರೆ ಸಾರ್ವಜನಿಕವಾಗಿ ಧೂಮಪಾನವನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಅದನ್ನು ಮಾಡುತ್ತಾ ಎನ್ನುವಂಥ ಅನುಮಾನಗಳು ಕಾಡ್ತಾ ಹೋಗುತ್ತೆ. ಪ್ರಮುಖವಾಗಿ ಇಲ್ಲಿ ಕೋವಿಡ್ ಲಸಿಕೆ ತೆಗೆದುಕೊಂಡಂಥವ್ರ ಮೇಲೂ ಕೂಡ ಅಧ್ಯಯನ ಮಾಡಿದ್ದಾರೆ. ಅದರಲ್ಲಿ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತೇಳಿ ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖನ ಮಾಡಿರುವಂಥದ್ದು. ತದನಂತರ ಕೋವಿಡ್ ಬಂದಂಥವ್ರನ್ನ ಕೂಡ ಅಧ್ಯಯನ ಮಾಡಿದ್ದಾರೆ. ಕೋವಿಡ್ ಬಂದಂಥವರಲ್ಲಿ ಹೃದಯದ ಕಾರ್ಯಕ್ಷಮತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ, ಹೃದಯ ಸಂಬಂಧಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಈಗಾಗಲೇ ಅಧ್ಯಯನ ಆಗಿದೆ. ಕೋವಿಡ್ ಬಂದೋದರಲ್ಲಿ ಹೃದಯದ ಕಾರ್ಯಕ್ಷಮತೆ ಸ್ವಲ್ಪ ಕಡಿಮೆ ಇದೆ ಅನ್ನುವಂಥದ್ದು. ಇದನ್ನು ಕೂಡ ಈ ತಜ್ಞರು ಕೂಡ ಹೇಳ್ತಾ ಇರುವಂಥದ್ದು. ಅದಕ್ಕೆ ಪ್ರಮುಖವಾಗಿ ದೈಹಿಕವಾಗಿ ಚಟುವಟಿಕೆ ಮಾಡದೇ ಇರುವಂಥದ್ದು, ಜೊತೆಗೆ ಪರಿಸರ ಮಾಲಿನ್ಯ ಇರುವಂಥದ್ದು, ಮತ್ತು ಇಲ್ಲಿನ ಜೀವನ ಶೈಲಿಗೆ ತಕ್ಕಂತೆ ಈಗ ಹೊಂದಾಣಿಕೆ ಮಾಡ್ಕೊಳ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಹೃದಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ಅವು ಎಲ್ಲವೂ ಕೂಡ ಕಡಿವಾಣ ಹಾಕಬೇಕಾಗತ್ತೆ ಅಂತ ಕೂಡ ತಜ್ಞರು ಸಲಹೆಯನ್ನು ಕೊಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಯುವಕರಿಗೆ ಮರಣೋತ್ತರ ಪರೀಕ್ಷೆ ಆಗಲೇಬೇಕಾಗುತ್ತೆ. ಹಠಾತ್ ಸಾವಂತ ಯಾವುದಾಗುತ್ತೆ ಇನ್ನು ಮುಂದೆ ಅದು ಪ್ರತಿಯೊಂದನ್ನು ಕೂಡ ಮರಣೋತ್ತರ ಪರೀಕ್ಷೆ ಮಾಡಿ ಅದು ವರದಿಯನ್ನು ತಯಾರು ಮಾಡಿಕೊಂಡು ಅದರಲ್ಲಿ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ಸಲಹೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಅರುಣ್.